Happy birthday to you. Happy birthday to you. Happy birthday to you. Happy birthday to you. ಅಡ್ಡ ಓಡಾಡ್ಬೇಡ್ರ ಕಿರಿಕ್ ಬಂದ್ಬಿಡ್ರ ಬರ ಕಡಿಕ್ ಬರ ಬರ್ರ ಅಂದ್ಕೊಳ್ಳೋ ಎರಡೇ ಬಂದ್ರಿಗೆ ಬರೋಲ್ಲ ಅನ್ನದಾಸೋಹ ಗರ್ಗಾಜೋಳಿ ಗಂಧ ಹಿಡಿತಾ ಇದೆ 1614 ದಿನದ ಅನ್ನದಾಸೋಹಕ್ಕೆ ಸಹಾಯ ನೀಡಿದಂತ ಶ್ರೀಯುತ ರವಿತೇಜ್ ರವರು ಸಾಧನಹಳ್ಳಿ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಫ್ರೆಂಡ್ಸ್ಗಳ ಜೊತೆ ಜಾಲಿ ಮಾಡ್ತಾ ಇದ್ರಿ, ಅದನ್ನ ಹೋದ ವರ್ಷ ಹಂಗೆ ನಮ್ಮ ಅಣ್ಣವರು ಈ ಥರ ಕಾರ್ಯಗಳು ಬೇಜಾನ್ ಮಾಡ್ತಾಯಿದ್ರು. ವರುಣ್ ಅಂತ ಅವರಿಂದ ಇನ್ಸ್ಪೈರ್ ಆಗಿ ನಾವು ಸರಿ ನಾವೇನು ಎಷ್ಟೆಷ್ಟೋ ಖರ್ಚು ಮಾಡ್ತೀರಿ ಹುಡುಗರ ಜೊತೆಗೆ, ಅದ್ರ ಬದಲು ಇಲ್ಲೇ ಬಂದ್ಬಿಟ್ಟು ಏನೋ ನಿರ್ಗತಿಕರಿಗೆ ಆದಷ್ಟು ಮಾಡೋಣ ಅಂತ ಮನ್ಸಿಗೆ ಬಂತು. ಹೋದ ವರ್ಷದಿಂದ ಪ್ರತಿ ವರ್ಷ ಬರ್ತಡೇನ ಇಲ್ಲೇ ಆಚರಿಸ್ಕೊಬೇಕು ಅಂತ ಒಂದು ಇದು ತೊಗೊಂಡಿದ್ದೆ. ಅದಕ್ಕೆ ಬಂದು ಮಲ್ಲಣ್ಣವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಇದರ ಮಲ್ಲೇಶ್ ಅಣ್ಣವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಏನು ನಮ್ಮ ಕೈಯಿಂದ ಆದಷ್ಟು ಹೆಲ್ಪ್ ಮಾಡಿಬಿಟ್ಟು ಹೋಗ್ತೀರಿ. ನಾನು ಹೇಳೋದಿಷ್ಟೇ, ಏನಿಲ್ಲ ಅಲ್ಲಿ ಇಲ್ಲಿ ಪಾರ್ಟಿಗಳಿಗೆ 20-30 ಸಾವಿರ ಖರ್ಚು ಮಾಡೋ ಬದಲು ಏನೋ ಒಂದಷ್ಟು ಬಂದು ನಿರ್ಗತಿಕರಿಗೆ ಒಂದಷ್ಟು ಊಟ ಹಾಕಿ ನಿಮ್ಮ ಕೈಲಾದಷ್ಟು ಮಾಡಿ. ಪಾರ್ಟಿ ಮಾಡಬೇಡಿ ಅಂತ ಹೇಳಲ್ಲ, ಪಾರ್ಟಿ ಮಾಡೋದು ಸೆಕೆಂಡ್ರಿ. ಏನಲ್ಲೋ ಒಂದು 4 ಜನರಿಗೆ ಹೊಟ್ಟೆ ತುಂಬಿಸಿದ್ರೆ ಅದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ರವಿತೇಜ್ ಅಂತ ನನ್ನ ಹೆಸರು ವರುಣ್ ಅಂತ. ಸುಮಾರು ವರ್ಷಗಳಿಂದ ನಾನು ಆಶ್ರಮದಲ್ಲೇ ನನ್ನ ಹುಟ್ಟುಹಬ್ಬನ ನನ್ನ ತಮ್ಮ ನಾನು ರವಿತೇಜ್ ಅನ್ನೋ ನನ್ನ ತಮ್ಮ ಇವನು ಬಂದು ಕೈ ಜೋಡಿಸ್ತಿದ್ದಾನೆ. ಅಣ್ಣ ನಾನು ಅಲ್ಲಿ ಇಲ್ಲಿ ಮೋಜು ಮಸ್ತಿ ಬಬ್ಬು ವಾರು ಅನ್ನೋದು ಬೇಡ, ನಾನು ವರ್ಷದಿಂದ ಇಷ್ಟು ಹಣ ಅಂತ ನಂದಲ್ಲ ಅಂತ ಇದು ನಿರ್ಗತಿಕರಿಗೆ ಅಂತ ಒಂದಷ್ಟು ಕುಡಿಕಿದ್ದೀನಿ ಅಣ್ಣ. ಆ ಹಣನ ವರ್ಷಕ್ಕೊಂದ್ಸತಿ ನಾನು ಆಶ್ರಮದಲ್ಲಿ ಯಾವುದೇ ಆಶ್ರಮ ಆಗ್ಬೋದು ನೀನು ಕರ್ಕೊಂಡು ಹೋಗು ಅಂತಂದು. ಬಟ್ 2-3 ವರ್ಷದಿಂದ ಇವನು ಬಂದು ಇಲ್ಲೇ ಆಚರಿಸ್ಕೊತಿದ್ದಾನೆ ಆಶ್ರಮದಲ್ಲಿ. ತಿರ್ಗಾ ಬುಕ್ಸು ನೋಟ್ಬುಕ್ ವಿತರಣೆ ಮಾಡ್ದ ಹುಡುಗರಿಗೆ. ಒಳ್ಳೆ ಕೆಲಸಗಳು ಮಾಡ್ತಿದ್ದಾನೆ. ಎಲ್ಲ ಯುವಕರಿಗೂ ಹೇಳೋದು ಒಂದೇ, ಮೋಜು ಮಸ್ತಿ ಪಂಪು ಬಾರು ಅನ್ನೋದು ಓದೋದಕ್ಕಿಂತ ಇಲ್ಲಿ ಬಂದು ಆಶ್ರಮದಲ್ಲಿ ನಿರ್ಗತಿಕರ ಜೊತೆಗೆ 1 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋದರೆ ಅವರ ಹಿರಿಯರ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ನಮಗೆ ಒಂದು ಒಳ್ಳೆಯ ಇದು ಉತ್ತಮವಾಗಿ ಸಿಗುತ್ತೆ ಅಂತ ಹೇಳ್ಕೊಳ್ಳೋಣ. ನಮಸ್ಕಾರ.